Hi, hello everyone. Welcome back to my VBR Mathematics Learning Channel. ಸೊ ಇವತ್ತು ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಏನಿದೆ ಟಿ ಪೋರ್ಷನ್ಸ್ ಏನಿದೆ ಮ್ಯಾಥಮೆಟಿಕ್ಸ್ ಪೋರ್ಷನ್ ಅಕಾರ್ಡಿಂಗ್ ಟು ದಟ್ ಪೋರ್ಷನ್ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಒಂದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಕೇಳ್ಬೋದು ನಿಮ್ ಎಕ್ಸಾಮ್ ಅಲ್ಲಿ ಏನಾದ್ರು ಅನ್ನೋ ರೀತಿ ಒಂದಷ್ಟು ಎಕ್ಸಾಂಪಲ್ಸ್ ನ ತಗೊಂಡಿದ್ದೀನಿ ಇಲ್ಲಿ. ಸೊ ಇನ್ ದಟ್ ಫಸ್ಟ್ ಕ್ವಶನ್, ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ in an arithmetic progression, if a is equals to 28, d is equals to 4 and n is equals to 7, then an is, so what is the value of an? ಇಲ್ಲಿ a ವ್ಯಾಲ್ಯೂ ಕೊಟ್ಟಿದ್ದಾರೆ, d ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗೆ n ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ a d n ಅಂತ ಅಂದ್ರೆ ಏನು ಹಾಗಾದ್ರೆ? ಸೊ a is nothing but ಫಸ್ಟ್ ಟರ್ಮ್. ಸೊ ಒಂದು ಪ್ರೋಗ್ರೆಷನ್ ಅಥವಾ ಸೀಕ್ವೆನ್ಸ್ ಅಲ್ಲಿ ಫಸ್ಟ್ ಟರ್ಮ್ ಏನಿರುತ್ತೋ ಆ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಟರ್ಮ್ ಎ ವ್ಯಾಲ್ಯೂ ಇಸ್ 28 ಅಂಡ್ ಡಿ ಇಸ್ ನಥಿಂಗ್ ಬಟ್ ದ ಕಾಮನ್ ಡಿಫರೆನ್ಸ್. ಸೊ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಹೇಳ್ತೀವಿ. ಸೊ ಕಾಮನ್ ಡಿಫರೆನ್ಸ್ ಇಸ್ -4 ಅಂಡ್ ಎನ್ ಈಸ್ ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಎಷ್ಟು ಟರ್ಮ್ಸ್ ಇರುತ್ತೆ ಆ ಒಂದು ಸೀಕ್ವೆನ್ಸ್ ಅಥವಾ ಸೀರೀಸ್ ನಲ್ಲಿ ಅಂತಂದ್ರೆ 7 ಇರುತ್ತೆ. ಸೊ ವಾಟ್ ಇಸ್ ದ ಎನ್ ಅಂತ ಅಂದ್ರೆ nth ಟರ್ಮ್ ವ್ಯಾಲ್ಯೂ ಅಂದ್ರೆ ಕೊನೆ ಟರ್ಮ್ ವ್ಯಾಲ್ಯೂ ಏನಾಗಿರುತ್ತೆ. ಸೊ ವ್ಯಾಲ್ಯೂ ಆಫ್ nth ಟರ್ಮ್. ಸೊ ಕೊನೆ ಟರ್ಮ್ ವ್ಯಾಲ್ಯೂ ಏನಿರುತ್ತೆ? ಫಸ್ಟ್ ಟರ್ಮ್ 28 ಇದೆ, ಹಾಗಾದ್ರೆ ಕೊನೆ ಟರ್ಮ್ ವ್ಯಾಲ್ಯೂ ಅದ್ರಲ್ಲಿ 7 ಟರ್ಮ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಯಾವ್ಯಾವ 7 ಟರ್ಮ್ಸ್ ಅನ್ನೋದು ಕೊಟ್ಟಿಲ್ಲ. ಯು ಶುಡ್ ಫೈಂಡ್ ಔಟ್ ದ nth ಟರ್ಮ್, ದಟ್ ಇಸ್ ದ ಲಾಸ್ಟ್ ಟರ್ಮ್ ವ್ಯಾಲ್ಯೂ ಯೂಸಿಂಗ್ ದ ಫಾರ್ಮುಲಾ. ಸೊ ಫಾರ್ಮುಲಾ ಇದೆ ಇದಕ್ಕೆ ನಿಮ್ಗೆ. ಸೊ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯು ಶುಡ್ ಫೈಂಡ್ ಔಟ್ ದ answer. The formula for an is nth term an is equals to a plus of n minus 1 into d. So ಇಲ್ಲಿ an ನಮಗೆ ಗೊತ್ತಿಲ್ಲ, so write it as it is. a ವ್ಯಾಲ್ಯೂ ಕೊಟ್ಟಿದ್ದಾರೆ, so write 28 plus n ವ್ಯಾಲ್ಯೂ ಎಷ್ಟಿದೆ 7 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ -1 into d ವ್ಯಾಲ್ಯೂ ಕೊಟ್ಟಿದ್ದಾರೆ -4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ ಬಿಟ್ವೀನ್ ಇಂಟು ಇರೋದ್ರಿಂದ ಯು ಶುಡ್ ಯೂಸ್ ಬ್ರಾಕೆಟ್, ಅದರ್ವೈಸ್ ವಿಲ್ ಗೆಟ್ ಕನ್ಫ್ಯೂಸ್. ಮೈನಸ್ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡ್ತೀರಾ. ಇಲ್ಲಿ ಇವೆರಡರ ಮಿಡಲ್ ಅಲ್ಲಿ ಸೈನ್ ಇರುವಂತದ್ದು ಇಂಟು. ಓಕೆ, ಎರಡನ್ನು ಮಲ್ಟಿಪ್ಲೈ ಮಾಡ್ಬೇಕು ನೀವು. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ ಯು ಗೆಟ್ ಎ ಎನ್ ವ್ಯಾಲ್ಯೂ. ಸೊ ಎ ಎನ್ ಈಸ್ ಈಕ್ವಲ್ಸ್ ಟು 28 ಪ್ಲಸ್ 7 minus 1 is 6 into -4. ಇವೆರಡರ ಮಧ್ಯೆ ಇರುವಂತ ಸೈನ್ ಇಂಟು ಮಲ್ಟಿಪ್ಲಿಕೇಶನ್. ಸೊ 6 into -4 ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಎ ಎನ್ ಇಸ್ ಈಕ್ವಲ್ಸ್ ಟು 28 ಪ್ಲಸ್ 6 4. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಅಂತ ನಾನು ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ ಇಲ್ಲಿ. ಓಕೆ, ಸೊ ಪ್ಲಸ್ ಇಂಟು ಮೈನಸ್ -6 4 24. ಸೊ 28 -24 ಎರಡರ ನಡುವೆ ಡಿಫ್ರೆನ್ಸ್ ತಗೊಂಡ್ರೆ ಎಷ್ಟು ಬರುತ್ತೆ? ನಮಗೆ 4 ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ nth ಟರ್ಮ್. nth ಟರ್ಮ್ ವ್ಯಾಲ್ಯೂ ಏನಿರುತ್ತೆ? ಕೊನೆ ಟರ್ಮ್ ವ್ಯಾಲ್ಯೂ ದಟ್ ಈಸ್ 4. ಓಕೆ, ಸೊ ಕೊನೆ ಟರ್ಮ್ ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಸೊ ವ್ಯಾಲ್ಯೂಸ್ ಫಸ್ಟ್ ಟರ್ಮ್ 28 ಇದೆ, ಸೊ ನೆಕ್ಸ್ಟ್ ಹಾಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಸೊ ಇಲ್ಲಿ ಗೆಟ್ ದ ಆನ್ಸರ್ ಆಸ್ nth ಟರ್ಮ್. ದಿಸ್ ಇಸ್ ಯುವರ್ ಆನ್ಸರ್. ಫಾರ್ ದಿಸ್ ಯು ಶುಡ್ ನೋ ದ ಫಾರ್ಮುಲಾ. ಸೊ ಫಾರ್ಮುಲಾನ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್, if a is equals to 10 and d is equals to 10, then then first four terms will be, first four terms ಏನಾಗಿರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ವಿಲ್ ಬಿ ಯಾವ್ಯಾವ್ದು ಕೊಟ್ಟಿರುವಂತ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅನ್ನೋದು ಆಮೇಲೆ ನೋಡೋಣ. ಫಸ್ಟ್ ಯಾವ ರೀತಿ, ಫಸ್ಟ್ ಇದು ಏನಂದ್ರೆ ನಾನು ನೋಡ್ತಾನೆ ಆನ್ಸರ್ಸ್ ಹೇಳಕ್ಕಾಗಲ್ಲ. ಯು ಶುಡ್ ಫೈಂಡ್ ಔಟ್ ದ ಆನ್ಸರ್ ಬೈ ಕ್ಯಾಲ್ಕುಲೇಷನ್. ಓಕೆ, ಸೊ ಇಲ್ಲಿ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ಅಂಡ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ಅಲ್ವಾ. ಸೊ ಫಸ್ಟ್ ಟರ್ಮ್ ನಾವು ಯಾವ ರೀತಿ ಬರ್ತೀವಿ? ಫಸ್ಟ್ ಫೋರ್ ಟರ್ಮ್ಸ್ ಅಂದ್ರೆ ಯಾವ್ಯಾವುದು? A1, A2, A3 ಅಂಡ್ A4. ಇದು ಫಸ್ಟ್ 4 ಟರ್ಮ್ಸ್ ಅಂತ ಬರೀತೀವಿ ಅಲ್ವಾ. ಸೊ 5 ಅಂದ್ರೆ A5 A6 ಅದರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ A1 ಇಸ್ ನಥಿಂಗ್ ಬಟ್ A, ದಟ್ ಈಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಅವರೇನೆ ಕ್ವಶನ್ ಅಲ್ಲಿ, ದಟ್ ಈಸ್ 10. A2 ನ ಯಾವ ರೀತಿ ಬರ್ಕೋತೀವಿ ನಾವು? A1 ಪ್ಲಸ್ ಡಿ, ಜನರಲ್ ಫಾರ್ಮುಲಾ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. A1 ಪ್ಲಸ್ ಡಿ. A1 ಅಂದ್ರೆ ಎಷ್ಟು? 10 ಪ್ಲಸ್ 10 ದಟ್ ಈಸ್ 20.
A3 ಅಂದ್ರೆ ಏನಾಗುತ್ತೆ, A2 ಪ್ಲಸ್ D ಆಗುತ್ತೆ. ಸೊ A2 ನಮ್ಗೆ ಬಂದಿದೆ 20, 20 ಪ್ಲಸ್ 10, 30. ಸೊ A4 ಏನಾಗುತ್ತೆ, ವೆರಿ ಸಿಂಪಲ್, A3 ಪ್ಲಸ್ D, A3 ವ್ಯಾಲ್ಯೂ ಇಸ್ 30 ಪ್ಲಸ್ 10 ದಟ್ ಇಸ್ ಈಕ್ವಲ್ಸ್ ಟು 40. ಸೊ ಇವಾಗ ನಮಗೆ 4 ಟರ್ಮ್ಸ್ ಯಾವ್ಯಾವ್ದು ಬಂತು, A1 is 10 and A2 is 20 and A3 is 30 and A4 is 40. 10, 20, 30, 40. ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ದ ಫಸ್ಟ್ 4 ಟರ್ಮ್ಸ್ ಆಫ್ ದಿ ಗಿವನ್ AP. Okay, 10, 30, 50, 60 ಇದೆ ಆಪ್ಷನ್ A. ಆಪ್ಷನ್ B 10, 20, 30, 40 ಇದೆ. ಸೊ ಆಪ್ಷನ್ B is the right answer. This is the first 4 terms of the given AP. Okay, it's very simple. You should know the formulas. So next one, third one, the first term and the common difference for the AP. AP na avare kottidare 3, 1, -1, -3 is. ಸೊ ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಅವರೇ ಕೊಟ್ಟಿದ್ದಾರೆ. ಪ್ರೋಗ್ರೆಷನ್ ಇಸ್ 3, 1, -1, -3 ಅಂತ ಕೊಟ್ಟಿದ್ದಾರೆ. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ಆಗ ಕಾಮನ್ ಡಿಫರೆನ್ಸ್. ಫಸ್ಟ್ ಟರ್ಮ್ ಅಂತಂದ್ರೆ A ಅಂತ ತಗೊಳ್ತೀವಿ. ಸೊ ಫಸ್ಟ್ ಟರ್ಮ್ ಇಸ್ A is equals to what, and the common difference D is equals to how much. You should find out this using the arithmetic progression. So ಇಲ್ಲಿ A ಅಂದ್ರೆ ಏನು, ಫಸ್ಟ್ ಟರ್ಮ್ ಅಂತ ಆಲ್ರೆಡಿ ಹೇಳಿದ್ವಿ. ಸೊ ಬೈ ದ ಗಿವನ್ ಡೇಟಾ A is the value 3. The first term is 3. This is from the question only we got the answer. And D is nothing but T2 minus T1 ಅಂದ್ರೆ second term minus first term. Second term minus first term. ಇದರಲ್ಲಿ ಇದು first term ಆಗುತ್ತೆ. I'll write here 3, 1, -1, -3. ಇದೇನಾಗುತ್ತೆ T1, this is T2 and this is T3, this is T4. T2 minus T1 ಅಂತ ನಾವು ತಗೋಬಹುದು, ಅಥವಾ T4 minus T3 or T3 minus T2. The difference between any two consecutive ಅಲ್ವಾ. ಸೊ ಅದರ ಎರಡು ನಡುವೆ ಇರುವಂತ ಡಿಫರೆನ್ಸ್ ತಗೊಂಡಾಗ ಸೊ D is equals to T2. ನಾನು T2 ನ ತಗೋತೀನಿ. T2 ವ್ಯಾಲ್ಯೂ ಏನಿದೆ ಇಲ್ಲಿ, T2 is 1 minus T1 is 3. 1 minus 3 ಏನ್ ಬರುತ್ತೆ, -2 ಬರುತ್ತೆ. ಬಿಕಾಸ್ ಲಾರ್ಜರ್ ವ್ಯಾಲ್ಯೂ ಇಸ್ ಹ್ಯಾವಿಂಗ್ minus sign. So the answer is -2. A value is 3 and B value is -2. So where is in the option A 3 and -2? So option A 1 and 3, option B -1 and 3, option C 3 and -2, option D 2 and 3. So ನಮಗೆ ಬಂದಿರುವಂತ ಆನ್ಸರ್ 3 and -2. That is the answer. First term and the common difference, that is in the option C. Okay. So next one. So next fourth question. 30th term of the AP 1074 is ಅಂತ ಹೇಳಿದ್ದಾರೆ. ಸೊ ಇದು ನಿಮ್ಗೆ ಈ ಒಂದು ಲೆಸನ್ ಅಲ್ಲಿ ಏನಾಗುತ್ತೆ, ಆನ್ಸರ್ ಸ್ವಲ್ಪ ಲೆಂತಿ ಇರುತ್ತೆ. ಬಟ್ ಫಾರ್ಮುಲಾ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಇದು ತುಂಬಾ ಈಸಿಯೆಸ್ಟ್ ಟಾಪಿಕ್ ಇದು. ಇದ್ರಲ್ಲಿ ನೀವು ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಬಟ್ ಯು ಶುಡ್ ನೋ ದ ಮೆಥಡ್ ಅಂಡ್ ಫಾರ್ಮುಲಾಸ್ ಅಷ್ಟೇನೆ. ಬಟ್ ಸ್ವಲ್ಪ ಲೆಂತಿ ಇರುತ್ತೆ ಕ್ಯಾಲ್ಕುಲೇಷನ್ಸ್ ಅಷ್ಟೇನೆ. ಸೊ ಈ ಒಂದು ಪ್ರಾಬ್ಲಮ್ ಜೊತೆ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಿ. ನಾನು ಆಲ್ರೆಡಿ ನಿಮಗೆ ಫಾರ್ಮುಲಾ ಹೇಳಿದ್ದೀನಿ. ಸೊ ಲಾಸ್ಟ್ ಟರ್ಮ್ ಯಾವುದೇ ಒಂದು ಟರ್ಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ nth ಟರ್ಮ್ ಅಥವಾ 30th ಟರ್ಮ್ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ರೆ ದ ಫಾರ್ಮುಲಾ ಇಸ್ AN is equals to A plus of n minus 1 into D. ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನ ಯೂಸ್ ಮಾಡಿ ಯು ಶುಡ್ ಫೈಂಡ್ ಔಟ್ ದ ಗಿವನ್ ಟರ್ಮ್ ವ್ಯಾಲ್ಯೂ. ಓಕೆ, AN ಅಂದ್ರೆ n ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ. ಸೊ ಕೊಟ್ಟಿರುವಂತ ಡೇಟಾದಲ್ಲಿ ನಾನು AP ನ ಬರ್ಕೊಂಡಾಗ ಸೊ ಗಿವನ್ ಇದು ಕೊಟ್ಟಿರುವಂತ ಡೇಟಾ AP is 10, 7, 4 ಎಕ್ಸೆಟ್ರಾ. ಸೊ ಈ ಒಂದು ಡೇಟಾದಲ್ಲಿ ನಾವು ಯಾವ್ಯಾವ್ದನ್ನ ಕೊಟ್ಟಿದ್ದಾರೆ, A ವ್ಯಾಲ್ಯೂ ಸಿಗುತ್ತೆ. ಸೊ 10 ಅಂಡ್ D ವ್ಯಾಲ್ಯೂ ನಾನು ಏನ್ ಮಾಡ್ತೀನಿ, ಇವೆರಡು ಡಿಫರೆನ್ಸ್ ತಗೋತೀನಿ. 7 minus 10, T2 minus T1 that is -3. D ವ್ಯಾಲ್ಯೂ -3, A ವ್ಯಾಲ್ಯೂ is 10 ಅಂಡ್ ನಮ್ಗೆ ಇನ್ನೇನ್ ಬೇಕು, N ವ್ಯಾಲ್ಯೂ ಬೇಕು. ಸೊ N is nothing but ಯಾವ ಒಂದು ಟರ್ಮ್ ನ ಫೈಂಡ್ ಔಟ್ ಮಾಡ್ತಾ ಇದೀರಾ ನೀವು, ಯು ಆರ್ ಫೈಂಡಿಂಗ್ ಔಟ್ A 30 ವ್ಯಾಲ್ಯೂ. ಸೊ ದಟ್ ಇಸ್ ನಥಿಂಗ್ ಬಟ್ N is equals to 30 ಆಗುತ್ತೆ.
ಓಕೆನಾ. ಸೊ n is equals to 30, a is equals to 10, n is equals to 30 and d is equals to -3. ಓಕೆ. ಸೊ ಇಲ್ಲಿ 30 ಎಲ್ಲಿಂದ ಬಂತು ಅಂದ್ರೆ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಯಾವ ಒಂದು ಟರ್ಮ್ ನ ಕೇಳ್ತಾರೆ, a30th ಟರ್ಮ್ ನಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಸೊ n ವ್ಯಾಲ್ಯೂ ಬಿಕಮ್ಸ್ 30 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಆಲ್ ದೀಸ್ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ ಅಂಡ್ ಸಿಂಪ್ಲಿಫೈ. ಸೊ ಫಾರ್ಮುಲಾದಲ್ಲಿ ಸಿಂಪ್ಲಿಫೈ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ, you'll get the answer. an is equals to a plus n minus 1 into d. So an is nothing but a30 ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ. a30th ಟರ್ಮ್ ಏನಿರ್ಬೋದು ಅನ್ನೋದು. ಸೊ a value is 10 plus n is 30 minus 1 into d is -3 ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. a30 is equals to 10 plus 30 minus 1 ಅಂದ್ರೆ 29 into -3. ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. a30 is equals to 10 plus, ನನ್ನ ಜೊತೆ ನೀವು ಕೂಡ ಸಾಲ್ವ್ ಮಾಡ್ತಾ ಹೋಗಿ. ಸಾಲ್ವ್ ಮಾಡ್ತಾ ಇದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ಯಾಲ್ಕುಲೇಷನ್. ಯಾಕಂದ್ರೆ ಜಸ್ಟ್ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಯೂಸ್ ಆಗಲ್ಲ. ಸೊ ನೀವು ಕೂಡ ವರ್ಕೌಟ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ಸ್ ನಿಮ್ಗೆ ಅದು ಅರ್ಥ ಆಗೋದು. ಜೊತೆಗೆ ರೈಟಿಂಗ್ ಕೂಡ ಫಾಸ್ಟ್ ಆಗ್ತೀರಾ. ಬೇಗ ಬೇಗ ಟೈಮ್ನ ಸೇವ್ ಮಾಡ್ಬೋದು ಎಕ್ಸಾಮ್ ಟೈಮ್ಗಳಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನೀವು ಕೂಡ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗಿ. ಓಕೆ. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ಳೋಣ ಇಲ್ಲಿ. ಸೊ ಮೈನಸ್ 29 3s 3 9s 27, 3 2s 6 plus 2 8 87 ಆಗುತ್ತೆ ಅಲ್ವಾ. 29 into 3 will get 87. ಸೊ 10 minus 87, 10 minus 87 ಅಂದ್ರೆ 87 ಇಂದ -87 ಇಂದ 10 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 7, 8 minus 1 6 ಬರುತ್ತೆ. ಯಾವ 6 ಇದು? ಮೈನಸ್ 8 minus 1 7 ಆಗುತ್ತೆ, ನಾಟ್ 6. 87 minus 10 ಆದರೆ 10 ಅಷ್ಟೇ ಅಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ. ಸೊ 8 minus 1 7 ಆಗುತ್ತೆ. ಸೊ ನೆಗೆಟಿವ್ 77 ಆಗುತ್ತೆ ಬಿಕಾಸ್ ಲಾರ್ಜರ್ ವ್ಯಾಲ್ಯೂ ಇಸ್ ಹ್ಯಾವಿಂಗ್ ನೆಗೆಟಿವ್ ಸೈನ್. ಸೊ ದಿಸ್ ಆನ್ಸರ್ ಈಸ್ -87 is the 30th term of the given arithmetic progression. ಎಲ್ಲಿದೆ -87? Not -87, again I have written wrong. -77. -77 is the answer. Where is -77 in the option? So yeah, they are given 97, 77 ಅಂತಾನೆ ಕೊಟ್ಟಿದ್ದಾರೆ, +77 and -77. So negative sign ಕೂಡ important. So answer is your option C because we got -77. Okay. So ಇಲ್ಲಿ values decrease ಆಗ್ತಾ ಹೋಗ್ತಾ ಇರೋದ್ರಿಂದ so you are getting negative decreased value, small value ಸಿಗ್ತಾ ಇದೆ. Okay. So next one. Fifth question. 11th term of the AP. So ನೀವೇನು ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ? 11th term ಏನಿರುತ್ತೆ, 11th term of the AP ನ ಅವರೇ ಕೊಟ್ಟಿದ್ದಾರೆ. -3 -1/2 2 ಎಕ್ಸೆಟ್ರಾ ಈಸ್. ನೀವೇನ್ ಫೈಂಡ್ ಔಟ್ ಮಾಡಬೇಕು? ಸೇಮ್ ಆಸ್ ಪ್ರೀವಿಯಸ್ ಒನ್. ನಾನೀಗ ಪ್ರೀವಿಯಸ್ ಒನ್ ಏನ್ ಫೈಂಡ್ ಔಟ್ ಮಾಡಿದೀನಿ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, 11th term ಏನಿರುತ್ತೆ ಅದನ್ನ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದಿಸ್ ವಿ ಕ್ಯಾನ್ ರೈಟ್ a ವ್ಯಾಲ್ಯೂ as -3 and d ಕಾಮನ್ ಡಿಫರೆನ್ಸ್ ಹೆಂಗ್ ತಗೋತೀರಾ ಇಲ್ಲಿ? ಸೊ ಫ್ರಾಕ್ಷನ್ ಇದೆ, t2 minus of minus. ಸೊ -3 minus of minus ಅಂದ್ರೆ ಏನಾಗುತ್ತೆ ಇಲ್ಲಿ? ಪ್ಲಸ್ ಬರುತ್ತೆ. ಸೊ minus of -3 -1/2 t2 minus t1. Okay. So d is equals to -1/2 plus 3/1 ಅಂತ ಬರ್ಕೊಂಡು ಇಲ್ಲಿ ನೀವೇನ್ ಮಾಡ್ಬೇಕು, LCM ತಗೊಂಡು ಸಿಂಪ್ಲಿಫೈ ಮಾಡ್ಬೇಕಾಗುತ್ತೆ. ಜೊತೆ ನೀವು ಕೂಡ ವರ್ಕೌಟ್ ಮಾಡಿ. 2 and 1 ಗೆ LCM is 2. So multiply each, divide each denominator by its LCM. 2/2 is 1. 1 into numerator is -1 plus 1/2 into 3. So 1/2 into 3 ಅಂದ್ರೆ ಎಷ್ಟಾಗುತ್ತೆ? 2/1. 2/2 is 1. 2/1 is 2. 2 into 3 is 6 ಬರುತ್ತೆ. ಇದು ಬೇಕಾದ್ರೆ ರ್ಯಾಷನಲ್ ನಂಬರ್ ಸಿಂಪ್ಲಿಫಿಕೇಶನ್ ನಾನು ನಿಮಗೆ
ಹೇಳಿ. ನಿಮ್ಗೆ ಏನಾದ್ರು ಇನ್ ಕೇಸ್ ಇದ್ರಲ್ಲಿ ಡೌಟ್ ಇದ್ರೆ ಮತ್ತೆ ನಿಮಗೆ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ ಅಥವಾ ಇಲ್ಲೇ ಮಾಡಿರ್ತೀನಿ. ಓಕೆನಾ? ಸೊ ಯಾವ ರೀತಿ ನಾನು ಸಿಂಪ್ಲಿಫೈ ಮಾಡಿದ್ದೀನಿ ಅನ್ನೋದು ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಇಲ್ಲೇನಾಗಿದೆ -1/2 ಪ್ಲಸ್ 3/1 ಅಂತ ಇದೆ. ಎರಡಕ್ಕೂ LCM 2 ಅಂತ ತಗೊಂಡಿದ್ದೀನಿ. ಸೊ ಈ ಎರಡನ್ನೂ ಈಕ್ವೇಟ್ ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು, ನೀವು ಇಲ್ಲಿ 2 ಇಂದ 2ನ ಡಿವೈಡ್ ಮಾಡಿ, LCM ಇಂದ ಡಿನಾಮಿನೇಟರ್ನ ಡಿವೈಡ್ ಮಾಡಿ 1 ಬರುತ್ತೆ. ಮಲ್ಟಿಪ್ಲೈ ದಟ್ ವಿತ್ ನ್ಯೂಮರೇಟರ್ -1 ಇಂಟು 1 ಪ್ಲಸ್ again ಈ ಡಿನಾಮಿನೇಟರ್ನ ಈ LCMನ ಈ ಡಿನಾಮಿನೇಟರ್ ಡಿವೈಡ್ ಮಾಡಿ 2/1. 2/1 is 2. Multiply this 2 with numerator. 3 2s are 6 ಆಗುತ್ತೆ. ಸೊ ಈಗ LCM ಸೇಮ್ ಬರ್ತಾ ಇದೆ. LCM ಸೇಮ್ ಡಿನಾಮಿನೇಟರ್ ಸೇಮ್ ಆದ್ಮೇಲೆ ನಾವೇನ್ ಮಾಡಬೇಕು, ನ್ಯೂಮರೇಟರ್ಸ್ ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ. ಸೊ -1 ಇಂಟು 1 -1, 3 2s are 6. 6 minus 1 is 5. So D value we got 5/2. D value ಏನು ಬಂತು 5/2. ಸೊ ಈಗ ನಾವೇನ್ ಮಾಡಬೇಕು, A11 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ A ವ್ಯಾಲ್ಯೂ ಆಲ್ರೆಡಿ ಗೊತ್ತಾಗಿದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ A ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗಾಗಿ n ಬಿಕಮ್ಸ್ 11 ಆಗುತ್ತೆ. n ಏನಾಗುತ್ತೆ 11 ಆಗುತ್ತೆ. ಸೊ A n D ಈ ವ್ಯಾಲ್ಯೂಸ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ, ಸೊ ಫಾರ್ಮುಲಾ ಈಸ್ AN is equals to A plus of n minus 1 into D. ಸೊ A11 is equals to ಫಸ್ಟ್ ಟರ್ಮ್ ಏನಿದೆ, ಫಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ -3 ಇದೆ. ಸೊ -3 ಪ್ಲಸ್ n ಅಂದರೆ 11 -1 ಇಂಟು D ವ್ಯಾಲ್ಯೂ ಇಸ್ 5/2. ಸೊ A11 is equals to -3 ಪ್ಲಸ್ 11 minus 1 10 ಇಂಟು 5/2 ಆಗುತ್ತೆ. ಸೊ ಇಲ್ಲಿ 2 1s 2 5s ಕ್ಯಾನ್ಸಲ್ ಮಾಡ್ಬೋದು. ಸೊ ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ A11 is equals to -3 plus 5 5s 25/1 is nothing but 25. ಈಗ 25 minus 3 ಮಾಡಿ, 25 ಅಲ್ಲಿ 3ನ ಸಬ್ಟ್ರಾಕ್ಟ್ ಮಾಡಿದ್ರೆ you'll get positive 22 because larger value is having plus sign. So A11 11th term ಏನಾಗಿರುತ್ತೆ 22 ಆಗಿರುತ್ತೆ. So in the option you put tick mark for 22. Option A 28, option B 22. This is your right answer 22. So these are very simple but calculation is very lengthy. You should work out a style and ಮಾಡಕ್ಕಾಗಲ್ಲ. Next one, the missing terms in AP. AP ನಲ್ಲಿ ಇಲ್ಲಿ ಒಂದು AP ನ ಕೊಟ್ಟಿದ್ದಾರೆ, ಇಲ್ಲಿ ಕೆಲವೊಂದು ಟರ್ಮ್ಸ್ ಮಿಸ್ ಆಗಿದೆ. ಫಸ್ಟ್ ಟರ್ಮ್ ಮಿಸ್ ಆಗಿದೆ, ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ 13, ಅಗೇನ್ ಥರ್ಡ್ ಟರ್ಮ್ ಇಲ್ಲಿ A1 ಮಿಸ್ ಆಗಿದೆ, A2 ಕೊಟ್ಟಿದ್ದಾರೆ, A3 ನ ಕೊಟ್ಟಿಲ್ಲ ಅಲ್ವಾ. ಸೊ A3 ಕೊಟ್ಟಿಲ್ಲ, A4 ಕೊಟ್ಟಿದ್ದಾರೆ, ಫೋರ್ತ್ ಟರ್ಮ್ ಕೊಟ್ಟಿದ್ದಾರೆ. ಸೊ A1 ಹಾಗೆ A3 ನ ಕಂಡಿಬೇಕು ಯೂಸಿಂಗ್ ದೀಸ್ 2 ಟರ್ಮ್ಸ್. ಇವೆರಡು ಟರ್ಮ್ಸ್ ನ ಯೂಸ್ ಮಾಡಿ ಯು ಶುಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ಟರ್ಮ್ಸ್. ಸೊ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಅಲ್ವಾ. A1 can be written as A and A2 can be written as general formula A plus D, and A3 can be written as A plus 2D, and A4 can be written as A plus 3D ಅಂತ ಬರ್ಕೋತೀವಿ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡಬೇಕು, ಇಲ್ಲಿ ಕೊಟ್ಟಿರುವಂತ ಟರ್ಮ್ಸ್ A2 ಮತ್ತೆ A4 ನ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದಟ್ A2 ನ A plus D ಅಂತ ಬರ್ಕೊಂಡು, ಹಾಗೆ A4 is equals to A plus 3D ಅಂತ ಬರ್ಕೊಳ್ಳೋಣ. ಇದಾದ್ಮೇಲೆ ಇಲ್ಲಿ ಈ ಈಕ್ವೇಶನ್ಗೆ A2 ವ್ಯಾಲ್ಯೂ ಏನಿದೆ 13 ಅಂತ ಕೊಟ್ಟಿದ್ದಾರೆ. ಸೊ 13 is equals to A ಗೊತ್ತಿಲ್ಲ, A plus D ನು ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಸೊ ಟೇಕ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಹಾಗೆ A4 ಎಷ್ಟು ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ. ಸೊ 3 is equals to A plus 3D. ಸೊ ಟೇಕ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ಈಗೇನ್ ಮಾಡಿ ಇವೆರಡು ಈಕ್ವೇಶನ್ಸ್ ಸಾಲ್ವ್ ಮಾಡಿ. ಇವೆರಡು ಈಕ್ವೇಶನ್ಸ್ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಒನ್ ಆಫ್ ದಿ ವ್ಯಾಲ್ಯೂ. ಸಪೋಸ್ ಈಗ ಫಸ್ಟ್ ಈಕ್ವೇಶನ್ ಹಾಗೆ ಬರ್ಕೊಳ್ಳೋಣ, 13 is equals to A plus D. ಸೊ 3 is equals to A plus 3D. ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಸಾಲ್ವ್ ಈಕ್ವೇಶನ್ 1 and 2. ಎರಡು ಈಕ್ವೇಶನ್ ಸಾಲ್ವ್ ಮಾಡಿದಾಗ ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ. ಆ ಸಬ್ಟ್ರಾಕ್ಟ್ ಅಂತನಾದ್ರೂ ನೀವು ಬರ್ಕೋಬಹುದು, ಸಬ್ಟ್ರಾಕ್ಟ್ ಈಕ್ವೇಶನ್ 2 ಫ್ರಮ್ 1 ಅಂತನಾದ್ರೂ ಬರ್ಕೋಬಹುದು, ಅಥವಾ ಸಾಲ್ವ್ ಅಂತನಾದ್ರೂ ಕೂಡ ಬರ್ಕೋಬಹುದು. 13 minus 3 ಏನಾಗುತ್ತೆ 10 ಬರುತ್ತೆ. ಸೊ 10 is equals to A get cancelled,
-3d ಪ್ಲಸ್ ಡಿ ಅಂದ್ರೆ -2d ಆಗುತ್ತೆ. ಇಲ್ಲಿ ಲಾರ್ಜರ್ ವ್ಯಾಲ್ಯೂ ನೆಗೆಟಿವ್ ಇಂದ -2d ಆಗುತ್ತೆ. ಈಗ ನಾವು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೊ ಇದು ನಾವು ಈ ರೀತಿ ಬರ್ಕೋಬಹುದು. -2d is equals to 10. Keep d as it is. Cross multiply -2. 10 by -2 ಮಾಡಿದ್ರೆ 2 ones 2 5s ಇದೇನಾಗುತ್ತೆ -5 ಬರುತ್ತೆ. ಸೊ 5 by -1 ಅಂತ ಬರುತ್ತೆ. ಸೊ ಇದನ್ನ ನಾವು -5 ಡಿ ವ್ಯಾಲ್ಯೂ ವಿ ಗಾಟ್ -5 ಅಲ್ವಾ. ಸೊ ನಮಗೆ ಡಿ ವ್ಯಾಲ್ಯೂ ಬರುತ್ತೆ. ಈಗ ಡಿ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರೋಂಥ ಈಕ್ವೇಶನ್ಸ್ ನಾವೇನ್ ಬರ್ದಿದ್ದೀವಿ ಇಲ್ಲಿ ನಮಗೆ ಬೇಕಾಗಿರೋದು A1 ಅಲ್ವಾ. ಸೊ A1 ಅಂದ್ರೆ A ಅಂತ ಬರ್ಕೊಂತೀವಿ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ದಿಸ್ ಡಿ ವ್ಯಾಲ್ಯೂ ಇನ್ ಎನಿ ಒನ್ ಆಫ್ ದಿ ಈಕ್ವೇಶನ್. ಡಿ ವ್ಯಾಲ್ಯೂನ substitute this d value in equation 1. Equation 1 ಏನಿದೆ 13 is equals to a plus d ಅಂತ ಇದೆ ನೋಡಿ. equation 1 is ಯಾವ್ದಾದ್ರು equation substitute ಮಾಡಿ. ನಾನು ಫಸ್ಟ್ equation ಅಂತ ತಗೋತೀನಿ. 13 is equals to a plus d ಅಂತ ಇದೆ. ಸೊ ಇಲ್ಲಿ instead of d you substitute -5. ಸೊ 13 is equals to a minus 5 ಆಗುತ್ತೆ. ಸೊ d ಪ್ಲೇಸ್ ಅಲ್ಲಿ -5 ನ ಹಾಕಿ ಆಗ -5 ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ 13 plus 5 ಆಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಆಫ್ a. ಸೊ a is equals to 13 plus 5 is 18 ಅಲ್ವಾ. ಸೊ ವಿ ಗಾಟ್ a ವ್ಯಾಲ್ಯೂ ದಟ್ ಈಸ್ ಯುವರ್ ಫಸ್ಟ್ ಟರ್ಮ್. ಅಂಡ್ ದೆನ್ ಇನ್ನೊಂದು ಟರ್ಮ್ ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ a3 ನ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ a3 ನ ಇಲ್ಲಿ ಫೈಂಡ್ ಔಟ್ ಮಾಡ್ತೀನಿ ನಾನು ನಿಮಗೆ. ಸೊ a3 is equals to a plus 2d ಅಂತ ಬರ್ಕೊಂಡಿದೀವಲ್ವಾ. ಸೊ a3 ಗೊತ್ತಿಲ್ಲ. a ವ್ಯಾಲ್ಯೂ ಬಂದಿದೆ. ಎಷ್ಟು ಬಂದಿದೆ 18 ಬಂದಿದೆ. ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಎಷ್ಟಿದೆ -5. ಓಕೆ. ಸೊ a3 is equals to 18 ಪ್ಲಸ್ ಇಂಟು ಮೈನಸ್ 5 2s 10. ಸೊ 18 minus 10 ಅಂದ್ರೆ ಎಷ್ಟಾಗುತ್ತೆ 18 minus 10 is 8. a3 is equals to 8. This is the value of third term. ಹಾಗಾದ್ರೆ ಫಸ್ಟ್ ಟರ್ಮ್ ಮತ್ತೆ ಥರ್ಡ್ ಟರ್ಮ್ ಏನಾಗಿರುತ್ತೆ ಇಲ್ಲಿ given arithmetic progression 80 and ನನ್ನ ಆನ್ಸರ್ ಏನು ಬಂತು 10 ಅಲ್ವಾ. 18 and 8 ಸಾರಿ 18 and 8 ಆಗುತ್ತೆ. ವೇರ್ ಇಸ್ 18 and 8 in the option? This is 11 and 9, 17 and 9 and 18 and 8. Okay. So the answer is 18 and 8. The first term is 18 and third term is 8. This is your right answer. Okay. So very simple but tumba lengthy ashton. Okay. I'll stop today's class here and continue the next video remaining questions in the same topic. So if you have any doubts in this, please write it in the comment section. Or if you want any some other questions related to this topic or any other topic in maths, you can ask me. I will try to make the video another video. Okay. Okay. So ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೂ ಕೂಡ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರು TET ಎಕ್ಸಾಮ್ನ ತಗೊಂಡಿದ್ರೆ ಮ್ಯಾಥ್ಸ್ ಎಕ್ಸಾಮ್ನ ಯಾರು ಬರೀತಿದ್ದಾರೆ ಎಲ್ಲರಿಗೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.